ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್. ಎಲ್ಲ ಕಡೆ ಒಂದು ಸುದ್ದಿ ಚರ್ಚೆ ಆಗ್ತಾ ಇದೆ. ಅದು ಏನಪ್ಪ ಅಂತಂದರೆ, ವಿರಾಟ್ ಕೊಹ್ಲಿ ಅವರ ಒಂದು ಆಸ್ಟ್ರೇಲಿಯಾ ಟೂರ್ನಮೆಂಟ್ ಏನಿತ್ತು, ಆ ಟೂರ್ನಮೆಂಟಲ್ಲ ಆದಂತಹ ಒಂದು ಘಟನೆ ಏನಿದೆ, ಅದು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಆ್ಯಕ್ಚುಲಿ ಇದು ವಿರಾಟ್ ಕೊಹ್ಲಿ ಅವ್ರದ್ದು ತಪ್ಪಿದೆ ಅಂತ ಹೇಳ್ಬೋದು ಓಪನ್ ಆಗಿ. ಯಾಕೆಂದರೆ ಹಾಗಂತ ಅವ್ರ ಅಭಿಮಾನಿಗಳು ಯಾರು ಅವ್ರನ್ನ ಬಿಟ್ಟುಕೊಡೋದಿಲ್ಲ, ನಾವಾದರೂ ಅಷ್ಟೇ, ಯಾರಾದರೂ ಅಷ್ಟೇ ಕೂಡ. ಬಟ್ ಅವರು ಪಿಚ್ ಒಳಗಡೆ ಎಂಟ್ರಿ ಆಗಬಾರ್ದಿತ್ತು. ಅವ್ರು ಬಾಲ್ ತೊಗೊಂಡು ಡೈರೆಕ್ಟಾಗಿ ಹೋಗ್ಬೋದಿತ್ತು. ಬಟ್ ಬಂದ್ಬಿಟ್ಟು ಆ ಸ್ಯಾಮ್ ಅನ್ನೋ ಒಬ್ಬ ಪ್ಲೇಯರ್ಗೆ ಡಿಚ್ಚಿ ಹೊಡಿತಾರೆ, ಅಂದರೆ ಶೋಲ್ಡ್ರಲ್ಲಿ ಭುಜದಲ್ಲಿ ಹಿಂಗೆ ಗುದ್ದುತ್ತಾರೆ. ಅದೆಲ್ಲ ಕಡೆ ಚರ್ಚೆಯಾಗಿ ಇನ್ನೊಂದು ಮಾರನೇ ದಿನ ಏನಾಗುತ್ತಪ್ಪ ಅಂತಂದರೆ, ಎಲ್ಲರೂ ಕೂಡ ವಿರಾಟ್ ಕೊಹ್ಲಿ ಅವ್ರನ್ನ ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನದು ಬ್ಲ್ಯಾಕ್ ಟ್ಯಾಗ್, ವೈಟ್ ಟ್ಯಾಗ್ ಅದು ಇದು ಏನೋ ಕೂಗೋದಕ್ಕೆ ಶುರು ಮಾಡ್ತಾರೆ. ಅದು ವಿರಾಟ್ ಕೊಹ್ಲಿ ಅವ್ರಿಗೆ ಎಂಥವ್ರಿಗೂ ಕೂಡ ಕೋಪ ಬಂದೇ ಬರುತ್ತೆ. ಅವರು ಅದನ್ನು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತಂದರೆ, ಇನ್ನೇನು ಪೆವಿಲಿಯನ್ ಒಳಗಡೆ ಹೋಗಬೇಕು, ಪೆವಿಲಿಯನ್ ಒಳಗಡೆ ಆ ಥರ ಎಲ್ಲ ಬೂಮ್ ಬೂಮ್ ಅಂತ ಅದು ಇದು ಅಂತ ಏನೋ ಕೂಗ್ತಾ ಇರ್ತಾರೆ, ಟೀಸ್ ಮಾಡ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಹೊರಗಡೆ ಬಂದು ಗುರಾಯಿಸ್ತಾ ಇರ್ತಾರೆ. ಹಾಗೆ ಅಲ್ಲಿದ್ದಿರ್ತಕ್ಕಂಥ ಒಂದು ಮ್ಯಾನೇಜ್ಮೆಂಟ್ನವ್ರನ್ನ ಕರ್ಕೊಂಡು ಹೋಗ್ತಾರೆ. ಇದು ನಿಜವಾಗ್ಲೂ ಕೂಡ ಇದು ಬೇಕಾಗಿರಲಿಲ್ಲ ಆ್ಯಕ್ಚುಲಿ. ಯಾಕೆಂದರೆ ನಾವು ಒಂದು ಎಲ್ಲದನ್ನು ಹೊರತುಪಡಿಸಿ ಮಾತಾಡಬೇಕಾದ್ರೆ ಇದು ಬೇಕಾಗಿರಲಿಲ್ಲ ಅಂತ ಅನ್ಕೋತೀನಿ. ಮತ್ತು ಇನ್ನೊಂದು, ಇದನ್ನು ಹೇಗೆ, ಯಾಕೆಂದರೆ ನನಗೇನಾದರೂ ಯಾರಾದರೂ ಅಂದರೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ತೀನಿ ಅನ್ನೋದನ್ನು ಕೊಹ್ಲಿ ಅವರು ಹಿಂಗೆ ಬೌಂಡ್ರಿ ಲೈನ್ಗೆ ಬಾಲ್ ತರೋದಕ್ಕೆ ಹೋದಾಗ ಆ ಚೂಯಿಂಗ್ ಗಮ್ನ ತಿಂತಿದ್ದಂತಹ ಚೂಯಿಂಗ್ ಗಮ್ನ ಹಿಂಗೆ ಅಲ್ಲೇ ಉಗ್ದಿದ್ದಾರೆ. ಈ ರೀತಿ ಮಾಡೋದ್ರ ಮುಖಾಂತರ ಅವ್ರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಏನೇ ಆಗಲಿ ಕೊಹ್ಲಿನ ಯಾರು ಕೂಡ, ನಮ್ಮ ಭಾರತೀಯರು ಯಾರು ಕೂಡ ಬಿಟ್ಕೊಡೋದಿಲ್ಲ. ಆಗಬಾರ್ದಾಗಿತ್ತು, ಬಟ್ ಆಗಿದೆ. ಆದರೆ ಮತ್ತೆ ಈಗೇನು BCCIನವರು ಏನು ICC ಅವರು ಕೊಹ್ಲಿ ಅವರಿಗೆ, ಯಾಕೆಂದರೆ ಕೊಹ್ಲಿ ವಿಚಾರ ಅಂತ ಬಂದಾಗ ಸ್ವಲ್ಪ ಬೇಗನೆ ರಿಯಾಕ್ಟ್ ಮಾಡಿಬಿಡ್ತಾರೆ ಇವರೆಲ್ಲ. ICC ಅವರು ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ರಿಗೆ ಏನು ಮ್ಯಾಚ್ನ ಒಂದು ಮ್ಯಾಚ್ ನಡೆಸೋದಕ್ಕೆ ಎಷ್ಟು ಬೇಕಾಗುತ್ತೆ ಆ ಒಂದು ಅಮೌಂಟ್ನಲ್ಲಿ 20% ಕೊಹ್ಲಿ ಅವ್ರಿಗೆ ಒಂದು ಫೈನನ್ನು ಹಾಕಿದ್ದಾರೆ. ಇದು ಕೂಡ ಪಾಪ ಏನು ಕೊಹ್ಲಿ ಅವ್ರಿಗೆ ಅದ್ಯಾವ ಲೆಕ್ಕನೂ ಅಲ್ಲ ಆ 20% ಅಮೌಂಟು. ಬಟ್ ಹೇಳಬೇಕು ಅಂದರೆ ಒಂದು ಮರ್ಯಾದೆ ಪ್ರಶ್ನೆ ಅಂತ ಹೇಳಬೇಕು ಅಂದರೆ, ಇದು ಕೊಹ್ಲಿ ಅವ್ರಿಗೆ, ವಿರಾಟ್ ಕೊಹ್ಲಿ ಅವ್ರಿಗೆ ಇದು ಅವಶ್ಯಕತೆ ಇರಲಿಲ್ಲ. ಅವ್ರಿಗೆ ಪಿಚ್ಚಿನ ಹತ್ರ ಏನು ಗುದ್ದಬೇಕಾಗಿತ್ತು ಅಂಥ ಟೈಮಲ್ಲಿ ಅವರು ಡೈರೆಕ್ಟಾಗಿ ಹೋಗೋದಾಯಿತು. ಪಿಚ್ ಹತ್ರ ಬರೋ ಅವಶ್ಯಕತೆಯೇ ಇರಲಿಲ್ಲ. ಏನೋ ಗೊತ್ತಿಲ್ಲ ಅಲ್ಲಿ ಅವರು. ಮತ್ತು ಪೇಪರಲ್ಲೂ ಕೂಡ ಅಷ್ಟೇ, ಆಸ್ಟ್ರೇಲಿಯನ್ ಪೇಪರಲ್ಲಿ ಏನು ಕೋಡಂಗಿ ಅಂತ ಎಲ್ಲನ ವ್ಯಂಗ್ಯ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವ್ರಿಗೆ. ಆ ಮೂಗಿಗೆ ಅದೇನೋ ಕೆಂಪುದೇನೋ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಪೇಪರಲ್ಲಿ ಪಬ್ಲಿಷ್ ಮಾಡಿಬಿಟ್ಟು ಕೋಡಂಗಿ ಅಂತ ಒಂದು ಹಾಕ್ಬಿಟ್ಟು ಕೊಹ್ಲಿ ಅವ್ರನ್ನ ಫುಲ್ಲು ಮರ್ಯಾದೆ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ಬೇಡ ಆಗಿತ್ತು. ಬಟ್ ಏನಕ್ಕೆ ಮಾಡಿಕೊಂಡ್ರು ಅಂದರೆ, ಅದು ಆ ಸಿರಾಜ್ ಅವ್ರಿಗೆ ಏನೋ ಗುರಾಯಿಸಿದಂಥ ಒಂದು ಕಾರಣಕ್ಕೆ ಮಾಡ್ಕೊಂಡಿರ್ಬೋದು ಅಂತ ಅನಿಸುತ್ತೆ. ನೋಡೋಣ, ಇನ್ನೂ ಕೂಡ ನ್ಯೂಸ್ ಏನೇನು ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಏನೇ ಆದರೂ ಕೂಡ ಕೊಹ್ಲಿ ನಮ್ಮ ಭಾರತೀಯ ಹೆಮ್ಮೆಯ ಕ್ರಿಕೆಟಿಗ. ಅವ್ರ ವ್ಯಾಲ್ಯೂ ಯಾವತ್ತಿದ್ರೂ ಕಮ್ಮಿ ಆಗಲ್ಲ. ಹಾಗಂತ ಅವ್ರ ಫ್ಯಾನ್ಸ್ ಏನು ಕಮ್ಮಿ ಆಗಲ್ಲ. ಅವ್ರಿಗೆ ಇರಬೇಕಾಯ್ತಂಥ ಬೆಲೆ ಆಗಿರ್ಬೋದು, ತೂಕ ಆಗಿರ್ಬೋದು, ಗೌರವ ಆಗಿರ್ಬೋದು ಅಭಿಮಾನಿಗಳಲ್ಲಿ ಖಂಡಿತವಾಗಿಯೂ ಇರುತ್ತೆ. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಸುಮಾರು ಕೋಟ್ಯಾಂತರ ಜನ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇದ್ದಾರೆ. ಅವರು ಕೂಡ ಅಂದ್ಕೋಬೋದು, ಏನು ಗುರು ಕೊಹ್ಲಿದೆ ತಪ್ಪಿದೆ ಅನ್ನೋ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ಬೋದು. ಬಟ್ ಅದನ್ನು ನೋಡ್ತಾ ಇದ್ದರೆ, ಅದು ಎಲ್ಲರೂ ಕೂಡ ಹೇಳೋದಾಗಿರ್ಬೋದು, ನೋಡಿರೋದಾಗಿರ್ಬೋದು, ಆ ಸಾಕ್ಷಿ ಸಮೇತ ಸಿಕ್ಕಿರೋದಾಗಿರ್ಬೋದು, ಎಲ್ಲದರಲ್ಲೂ ಕೂಡ ವಿರಾಟ್ ಕೊಹ್ಲಿದೆ ತಪ್ಪಿದೆ ಅನ್ನೋದು ರೀತಿ ಬಿಂಬಿತವಾಗ್ತಾ ಇದೆ ಎಲ್ಲ ಕಡೆ. ನೀವು ನೋಡಿದ್ರು ಆಯಿತು, ನಾವು ನೋಡಿದ್ರು ಆಯಿತು, ಅದು ಗುದ್ದಿರೋದು ವಿರಾಟ್ ಕೊಹ್ಲಿದೆ ತಪ್ಪು ಅಂತ ಎಲ್ಲ ಕಡೆ ಗೊತ್ತಾಗ್ತಾ ಇದೆ. ಹಾಗಾಗಿ, ಯಾಕೆಂದರೆ ನಾನು ಕೂಡ ಕೊಹ್ಲಿ ಅವ್ರನ್ನ ಇಷ್ಟಪಡ್ತೀನಿ, ಗೌರವಿಸ್ತೀನಿ. ಅವರು ಕೂಡ ನಮ್ಮ ಭಾರತದ ಹೆಮ್ಮೆಯ ಕ್ರಿಕೆಟಿಗ. ಅವ್ರ ಕೊಡುಗೆ ತುಂಬ ಇದೆ. ಯಾರು ಕೂಡ ನಾನು ಕೊಹ್ಲಿನ ವಿರುದ್ಧವಾಗಿ ಮಾತಾಡ್ತೀನಿ ಅಂತ ಅಂದ್ಕೋಬೇಡಿ. ಏನಿರುತ್ತೋ ವಿಚಾರ ಅದನ್ನು ಮಾತಾಡಬೇಕು. ಯಾಕೆಂದರೆ ಇಲ್ಲಿ ತಪ್ಪು ಯಾರ್ದಿದೆಯೋ ಅದನ್ನು ಮಾತ್ರ ಹೇಳಬೇಕಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಯಾರು ಕೂಡ ಆಮೇಲೆ ಬೇಜಾರು ಮಾಡ್ಕೋಬೇಡಿ. ನಾನು ಕೊಹ್ಲಿ ಅವ್ರನ್ನ ತುಂಬ ಇಷ್ಟಪಡ್ತೀನಿ.